ಹುಂಡೈ ಕ್ರೇಟಾ ಆಟೋಮೆಟಿಕ್ ಗೇರ್ ಗಾಡಿನ ಹೇಗೆ ಓಡಿಸೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಡ್ರೈವರ್ ಸೈಡ್ ರೈಟ್ ಸೈಡ್ನಲ್ಲಿ ಆಟೋ ಅಂತ ಹೇಳಿ ಆಗಲೇ ಬ್ಯಾಡ್ಜಿಂಗ್ ಮಾಡಿರ್ತಾರೆ ಅವರೇ, ಕಂಪ್ನಿಯಿಂದನೇ ಬ್ಯಾಡ್ಜಿಂಗ್ ಇರುತ್ತೆ. ಮ್ಯಾನ್ಯಲ್ ಗೇರಲ್ಲಿ ಈ ಥರ ಬ್ಯಾಡ್ಜಿಂಗ್ ಬರೋದಿಲ್ಲ. ಮ್ಯಾನ್ಯಲ್ ಗೇರಲ್ಲಿ ಕ್ಲಚ್ ಇರುತ್ತೆ, ಗೇರ್ ಸಿಸ್ಟಮ್ 1 2 3 4 5 6 ವರೆಗೂ 5 ವರೆಗೂ ಗಾಡಿ ಅಂತ ಇರುತ್ತೆ, ಮತ್ತು ಕ್ಲಚ್ ಸಹ ಇರುತ್ತೆ. ಇದರಲ್ಲಿ ಆಟೋಮೆಟಿಕ್ ಗೇರಲ್ಲಿ ನಿಮಗೆ ಕ್ಲಚ್ ಇರೋದಿಲ್ಲ, 1 2 3 ಅನ್ನೋ ನಂಬರ್ಸ್ಗಳು ಇರೋದಿಲ್ಲ. ವೋಲ್ವೋ, ಬೆನ್ಸ್, ಆಡಿ, ಸ್ಕಾರ್ಪಿಯೋ ಇದೇ ಸಿಸ್ಟಮ್ ಇರುತ್ತೆ. ಅದರಲ್ಲಿ ಬೇರೆ ಏನು ಚೇಂಜಸ್ ಏನು ಇರೋದಿಲ್ಲ. PRND ಅಂದರೆ P ಅಂದರೆ ಪಾರ್ಕಿಂಗು, R ಅಂದರೆ ರಿವರ್ಸು, N ಅಂದರೆ ನ್ಯೂಟ್ರಲ್ಲು, D ಅಂದರೆ ಡ್ರೈವ್. ಡಿಗೆ ಗೇರ್ ಲಿವರ್ನ ಶಿಫ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಇಲ್ಲಿಂದ ಎಷ್ಟೇ ಕಿಲೋಮೀಟರ್ ಹೋದ್ರೂ ಸಹ ಅದು ಒಂದೇ ಗೇರು. ನಿಮಗೆ ಮ್ಯಾನ್ಯಲ್ ಗೇರಲ್ಲಾದರೆ 1 2 3 4 ಆ ಸ್ಪೀಡಿಗೆ ತಕ್ಕನಾಗೆ ಚೇಂಜ್ ಮಾಡ್ತಾ ಇರಬೇಕು. ಈ ಆಟೋಮೆಟಿಕ್ ಗೇರ್ ಸಿಸ್ಟಮಲ್ಲಿ ನಿಮಗೆ ಗೇರ್ ನಾವು ಮಾಡೋದಿರಲ್ಲ, ಇಂಜಿನ್ ಅದಾಗಿ ಆಟೋಮೆಟಿಕ್ಕಾಗಿ ಗೇರ್ ಚೇಂಜ್ ಮಾಡ್ಕೊಳ್ತಾ ಇರುತ್ತೆ. ಮ್ಯಾನ್ಯಲ್ ಗಾಡಿ ಸಹ ಸೇಮ್, ಎಕ್ಸಲೇಟರ್ ಮತ್ತು ಬ್ರೇಕ್ ಕಾಮನ್ ಆಗಿ ಅದರಲ್ಲೂ ಸಹ ಇರುತ್ತೆ, ಇದರಲ್ಲಿ ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಕ್ಲಚ್ ಇರೋದಿಲ್ಲ ಮತ್ತು ಗೇರ್ ಚೇಂಜ್ ಮಾಡೋದಕ್ಕೆ ಇರೋದಿಲ್ಲ. ಈ ಗೇರ್ ಸಿಸ್ಟಮ್ಗಿಂತನೂ ಆಟೋಮೆಟಿಕ್ ಗೇರ್ ಗಾಡಿ ಡ್ರೈವ್ ಮಾಡೋದು ತುಂಬ ಈಸಿ, ಎಲ್ಲರೂ ತುಂಬ ಕಷ್ಟ ಅನ್ನೋ. ಮ್ಯಾನ್ಯಲ್ ಗೇರಲ್ಲಿ ನೀವು ಕ್ಲಚ್ ಓದಬೇಕು, ಗೇರ್ ಚೇಂಜ್ ಮಾಡಬೇಕು, ಸ್ಪೀಡಿಗೆ ತಕ್ಕನಾಗಿ ಗೇರ್ ಚೇಂಜ್ ಮಾಡ್ತಾ ಇರಬೇಕು. ನಿಲ್ಲಿಸಿ ಅಥವಾ ಮೂವ್ ಮಾಡಿ ಏನೇ ಮಾಡಿ ಒಂದೇ ಗೇರು ಸ್ವಿಚ್ ಇರುತ್ತೆ, ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡೇ ನೀವು ಗೇರನ್ನ ಚೇಂಜ್ ಮಾಡಬೇಕಾಗುತ್ತೆ. ಗೇರ್ ಚೇಂಜ್ ಮಾಡೋದಂದ್ರೆ ರಿವರ್ಸ್ ಆಗಿರ್ಬೋದು, ನ್ಯೂಟ್ರಲ್ ಆಗಿರ್ಬೋದು, ಅಥವಾ ಡ್ರೈವಿಂಗ್ ಮೋಡ್ ಹಾಕೊಂಡು ಅದ್ರ ಫಾರ್ವರ್ಡು, ರಿವರ್ಸ್ ಅಂದರೆ ಮಾಮೂಲಿ ನಿಮ್ಮದು ಮ್ಯಾನ್ಯಲ್ಗೆ ಗಾಡಿಲೂ ಸೇಮ್ ರಿವರ್ಸ್ ಮಾಡ್ತೀವಿ ಅದೇ ಥರ. ಡ್ರೈವ್ ಮೋಡಿಗೆ ಹಾಕ್ಕೊಂಡ್ರೆ ನೀವು ಫ್ರಂಟು ಫಾರ್ವರ್ಡು ಎಷ್ಟು ಕಿಲೋಮೀಟ್ರು ಇಲ್ಲಿಂದ ನೀವು ನಿಲ್ಲಿಸೋ ತನಕನೂ ಅದು ಒಂದೇ ಗೇರಲ್ಲೇ ಹೋಗ್ತಾ ಇರ್ಬೋದು. ಕ್ಲಚ್ ಪ್ರೆಸ್ ಮಾಡೋದಿಲ್ಲ, ಕನ್ಫ್ಯೂಸ್ ಆಗಬೇಡಿ. ಕ್ಲಚ್ ಗೇರ್ ಚೇಂಜ್ ಮಾಡುವಾಗ ನೀವು ಬ್ರೇಕ್ ಪೆಡಲ್ ಪ್ರೆಸ್ ಮಾಡಿಕೊಂಡೇ ಗೇರ್ ಲಿವರ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಗೇರ್ ಲಿವರ್ ಪಕ್ಕದಲ್ಲೊಂದು P ಅಂತ ಕಾಣಿಸ್ತಾ ಇದೆಯಲ್ಲ, ಅದು ಹ್ಯಾಂಡ್ ಬ್ರೇಕು. ಹ್ಯಾಂಡ್ ಬ್ರೇಕ್ ಅಂದರೆ P ಅನ್ನೋ ಬಟನ್ ಅನ್ನು ಮೇಲೆ ಪ್ರೆಸ್ ಮಾಡಿದರೆ ಹ್ಯಾಂಡ್ ಬ್ರೇಕ್ ಎಂಗೇಜ್ ಆಗುತ್ತೆ, ಅದನ್ನು ಕೆಳಗಡೆ ಪ್ರೆಸ್ ಮಾಡಿದರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗುತ್ತೆ.